ಭೀಮಸೇನಿ ಇವರ ವತಿಯಿಂದ ಮೈಸೂರು ಜಿಲ್ಲಾ ತಾಲೂಕಾ ಘಟಕಗಳ ವತಿಯಿಂದ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ ಅವರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಇವರಿಗೆ ದಿನಾಂಕ 4/8/2026 ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹತ್ತಿನಾಳ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಭೂಮಾನಂದ ಅವರ ಕೊಲೆ ಪ್ರಕರಣದ ಕುರಿತು ನಿಷ್ಪಕ್ಷಪಾತ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕು. ನೊಂದ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಕುಟುಂಬದವರಿಗೆ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಒದಗಿಸಿಕೊಡುವಂತೆ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ಅಶೋಕ್, ಮಹದೇವ್ ಸ್ವಾಮಿ, ಯುವ ಘಟಕದ ಅಧ್ಯಕ್ಷರಾದ ಚಂದ್ರಶೇಖರ್, ಮಧುಗಿರೀಶ್, ಕುಮಾರ್ ಕೆ, ಪಿಕೆಆರ್ ನಗರ ತಾಲೂಕಾ ಅಧ್ಯಕ್ಷರಾದ ಮನೋಜ್, ನಂಜನಗೂಡು ತಾಲೂಕಾ ಉಪಾಧ್ಯಕ್ಷರಾದ ದಿವಾಕರ್, ರಂಗಸ್ವಾಮಿ, ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿ ಹುಣಸೂರು ಸಾಮೀರ್. ಏನು ದಿನ ಪೊಲೀಸ್ ಕಚೇರಿಯಲ್ಲಿ ಮನವಿಗಳನ್ನು ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ನಮ್ಮ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಇಂದಾಳ ಗ್ರಾಮದಲ್ಲಿ ನಮ್ಮ ಸಹೋದರರಂಥ ಭೀಮಾನಂದನನ್ನು ಭಾಳ ಕ್ರೂರವಾಗಿ ಕೊಲೆ ಮಾಡೋದನ್ನು ನಮ್ಮ ಕರ್ನಾಟಕ ಭೀಮಸೇನೆ ಮೈಸೂರು ಜಿಲ್ಲಾ ಸಂಪೂರ್ಣ ಖಂಡಿಸುತ್ತದೆ. ಈ ಕೊಲೆಯನ್ನು ಯಾರು ಕೊಲೆ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಒಂದು ತಕ್ಷಣವಾಗಿ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ಭೀಮಸೇನೆ ಮೈಸೂರು ಜಿಲ್ಲಾ ಶಾಖೆ ಆಗ್ರಹಿಸುತ್ತದೆ ಅಂತೇಳಿ ನಾವು ಮೈಸೂರು ಜಿಲ್ಲಾಧಿಕಾರಿ ಮುಖಾಂತರ ನಾವು ಮೈಸೂರು ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಒಂದು ಪಕ್ಷದ ಮೀನಮೇಷಿಟ್ಟು ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಕರ್ನಾಟಕ ಭೀಮಸೇನೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಚ್ಚರಿಸಿದ್ದೇವೆ.